ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನಾನು ಮೈಸೂರದು ಆನೆ ಮತ್ತು ಕುದುರೆ ಮುಂದೆ ತೋಪು ಹೊಡಿತಾರೆ ಗೊತ್ತೇ, ಆ ವಿಡಿಯೋ ಹಾಕಿದ್ದೀನಿ ನೋಡಿ. ಹಾಗೆ ಯಾಕಂದರೆ ಅದು ಟ್ರಯಲ್ ಮಾಡೋದ್ರಿಂದ ದಸರಾ ಹೊರಡೋ ವೇಳೆ ಇದು ತೋಪು ಉಡಾಯಿಸೋದ್ರಿಂದ ಅವಕ್ಕೆ ಭಯ ಇರಬಾರ್ದು ಅನ್ನೋ ಕಾರಣಕ್ಕೆ 4-5 ಸಲ ಟ್ರಯಲ್ ಮಾಡ್ತಾರೆ. ಆನೆ ನಿಲ್ಲಿಸ್ಕೊಂಡು ತೋಪು ಹೊಡೆದು ಟ್ರಯಲ್ ಮಾಡ್ತಾರೆ. ಮತ್ತು ಕುದುರೆಗಳು ಇರುತ್ತೆ, ಎಲ್ಲ ಸೇರಿ ಒಟ್ಟಿಗೆ ನಿಲ್ಲಿಸಿ ತೋಪು ಟ್ರಯಲ್ ಮಾಡೋವಂಥದ್ದು. ಬನ್ನಿ ಹಾಗೆ ನೋಡ್ಕೊಂಬೋಣ. ಯಾಕಂದರೆ ಒಳಗಡೆ ಎಕ್ಸಿಬಿಷನ್ ಇದೆ, ಅದ್ರ ಬ್ಯಾಕ್ ಸೈಡ್ ಮಾಡ್ತಿರೋದು, ಅಲ್ಲಿ ಒಳಗಡೆ ಬಿಡ್ತಿಲ್ಲ. ತುಂಬ ಸೆಕ್ಯೂರಿಟಿ ಇದೆ, ಅದಕ್ಕೆ ಸ್ವಲ್ಪ ದೂರದಿಂದಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಏಳು ತೋಪಿರುತ್ತೆ. 7 ತೋಪಿಂದಲೂ ಅದು ತೋಪು ಉಡಾಯಿಸ್ತಾರೆ. ತುಂಬ ಕುದುರೆಗಳಿದೆ, ಆನೆಗಳಿದೆ ನೋಡಿ, ಹೊಡಿತಾ ಇದ್ದಾರೆ. ಯಾಕಂದರೆ ಇಲ್ಲಿ ತುಂಬ ಸೌಂಡ್ ಇರೋದ್ರಿಂದ ನಾನು ಸೌಂಡ್ ಕೊಡೋಕ್ಕೆ ಹೋಗಿಲ್ಲ, ಮ್ಯೂಟ್ ಮಾಡಿದ್ದೀನಿ. ಆ ಬಾಂಬುದು ಮತ್ತು ಜನಗಳು ಕಿರ್ಚಾಡೋದೆಲ್ಲ ಸೌಂಡು ತುಂಬ ಬೇರೆ ಥರ ಇತ್ತು, ಅದಕ್ಕೆ ಅದು ಮ್ಯೂಟ್ ಮಾಡಿದ್ದೀನಿ ನೋಡಿ. ಕುದುರೆಗಳೆಲ್ಲ ವಿಚಲಿತರ ಆಗ್ತಿದ್ದಾರೆ. ಎಷ್ಟು ಕುದುರೆಗಳು ನಿಲ್ತಿರೋ ಜಾಗದಿಂದ ಹಿಂದೆ ಬರ್ತಾಯಿದೆ. ಆನೆ ಅಂತೂ ಎದುರ್ತಿಲ್ಲ. ಎಲ್ಲ ಆನೆಗಳು ಆರಾಮಾಗಿ ನಿಂತಿದ್ದಾವೆ ನೋಡಿ. ಒಂದು ಕುದುರೆ ತುಂಬ ದೂರನೇ ಬಂದ್ಬಿಟ್ಟಿದೆ ಎದುರ್ಕೊಂಡು. ಈ ಥರ ಟ್ರಯಲ್ ಮಾಡೋದ್ರಿಂದ ಅಂಬಾರಿ ಹೋಗೋ ಟೈಮಲ್ಲಿ ಅವರು ಸಿಡಿಸೋದ್ರಿಂದ ಇವಕ್ಕೆ ನಾರ್ಮಲಾಗಿ ಇರ್ತಾವೆ ಅವು. ಯಾಕಂದರೆ ಇದೆಲ್ಲ ಟ್ರಯಲಿಂದ ಅವು ಗೊತ್ತಾಗಿರುತ್ತೆ, ಇದರಿಂದ ನಮಗೇನು ತೊಂದರೆ ಆಗೋಲ್ಲ ಅಂತ ಅವಕ್ಕೆ ಗೊತ್ತಾಗೋದ್ರಿಂದ, ಕುದುರೆಗಳಿಗೆ ಆನೆಗಳಿಗೆ ಗೊತ್ತಾಗೋದ್ರಿಂದ ಹಾಗೂ ವಿಚಲಿತರಾಗಲ್ಲ, ಆರಾಮಾಗಿ ಇರ್ತಾರೆ. ಸುಮಾರು ಕುದುರೆಗಳು ಎದುರು ಬಿಟ್ಟಿದ್ದಾವೆ, ನಿಂತ ಜಾಗದಿಂದ ಬೇರೆ ಕಡೆ ಬಿಟ್ಟಿದ್ದಾವೆ. ಆನೆಗಳು ತುಂಬ ನಿರಾಳವಾಗಿ ನಿಂತಿದ್ದಾವೆ. ಇದೇ ನಮಗೇನು ಹೊಸದಲ್ಲ ಅಂತ ಅವಕ್ಕೆ ಗೊತ್ತಿರುತ್ತೆ. ಸುಮಾರು ಹಳೆ ಆನೆ ಇರೋದ್ರಿಂದ ಅವಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ಕೆಲವೊಂದು ಕುದುರೆಗಳು ಮಾತ್ರ ಭಯಭೀತರಾಗಿದ್ದಾರೆ. ಒಂದಾದ್ಮೇಲೆ ಒಂದೊಂದೇ ತೋಪು ಉಡಾಯಿಸ್ತಾರೆ. ಕುದುರೆಗಳು ನೋಡಿ ಹೆಂಗೆ, ಕುದುರೆಗಳೇ ಇಲ್ಲಿ ಜಾಸ್ತಿ ಭಯ ಬಿದ್ದಿರೋದು, ಆನೆಗಳಂತ ಏನಿದಿಲ್ಲ. ಆ ಸೌಂಡು ತುಂಬ ಜಾಸ್ತಿ ಇರುತ್ತೆ, ತುಂಬ ಸೌಂಡ್ ಇರುತ್ತೆ, ಅದಕ್ಕೆ ಭಯ ಬಿದ್ದುಬಿಡ್ತವೆ. ತೋಪು ಉಡಾಯಿಸೋಕ್ಕೆ ಅದರಲ್ಲೇ ಆದಂಥ ಪರಿಣಿತರಿರ್ತಾರೆ, ಅವ್ರು ಮಾತ್ರ ಅದನ್ನು ಉಡಾಯಿಸ್ತಾರೆ.
ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತೋಪು ಮುಗಿದ ನಂತರ ಆನೆದು ಇನ್ನೊಂದು ವಿಡಿಯೋ ಇದೆ, ಅದನ್ನು ಹಾಕ್ತೀನಿ. ಈಗ ತೋಪಿನ ಕಾರ್ಯಕ್ರಮ ಎಲ್ಲ ಮುಗೀತು. ಮುಂದೆ ಹೋಗಿ ತಿರ್ಗಾ ಅವರಿಗೆ ಕೃತಜ್ಞತೆ ಹೇಳ್ಬಿಟ್ಟು ತಿರ್ಗಾ ರಿಟರ್ನ್ ಆಗ್ತವೆ ಆನೆಗಳು. ಲೈನ್ ಕುದುರೆಗಳಿದ್ದಾವೆ, ಆನೆಗಳಿದ್ದಾವೆ, ಎಲ್ಲ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತವೆ ಸಿಂಗಾರಗೊಂಡು. ಓಕೆ ಕನ್ನಡಿಗರೇ, ಬಾಯ್. ಇನ್ನೊಂದು ಆನೆ ಅರಮನೆಗೆ ಹೋಗೋದು ಇನ್ನೊಂದು ವೀಡಿಯೋ ಹಾಕ್ತೀರಿ ನೋಡಿ.